Hello students, welcome to RHchemistry. So KCET previous year question series ಅಲ್ಲಿ ಮುಂದಿನ ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡೋಣಂತೆ. ಸೊ ಇದರಲ್ಲಿ ಪ್ರತಿ ವರ್ಷ ನಿಮಗೇನು ಕ್ವಶನ್ ಕೇಳಿಲ್ಲ, ಬಟ್ ಸೊ ಒಂದು ಕ್ವಶನ್ ಅನ್ನು ನಾವು ಪ್ರತಿ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದೊಂದು ವರ್ಷ ಒಂದು ಕ್ವಶನ್ ಕೇಳಿಲ್ಲ, ನಾವೇನು ಮಾಡೋದಕ್ಕೂ ಬರೋದಿಲ್ಲ, ರೈಟ್? ಸೊ ಫೈನ್. ಸೊ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಇದರಲ್ಲಿ ಡಾಬರಿನ ಟ್ರಯಾಡ್ಸ್ ಬಗ್ಗೆ ಗೊತ್ತಿರಲಿ. ಸೊ ಟ್ರಯಾಡ್ ಆಫ್ ಎಲಿಮೆಂಟ್ಸ್, ಅಟಾಮಿಕ್ ವೇಟ್ ಆಫ್ ದ ಮಿಡಲ್ ಎಲಿಮೆಂಟ್ ಈಸ್ ಎವರೇಜ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್, ಹೌದಾ? ಸೊ ಇಲ್ಲಿ ಟೂ ಟ್ರಯಾಡ್ಸ್ ನೋಡಿ, CaSr ಆ್ಯಂಡ್ Ba, Cl Br ಆ್ಯಂಡ್ I, ಇನ್ನೊಂದಿದೆ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ನೆಕ್ಸ್ಟ್ ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟೇವ್ಸ್ ಅಂತ ಬರ್ತದೆ. ಅಂದರೆ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟಾಮಿಕ್ ಮಾಸ್. ಫಸ್ಟ್ ಎಲಿಮೆಂಟ್ ಪ್ರಾಪರ್ಟಿ ಸಿಮಿಲರ್ ಟು ಏಡ್ತ್ ಎಲಿಮೆಂಟ್, ಅಥವಾ ಏಡ್ತ್ ಎಲಿಮೆಂಟ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್. ಇನ್ನು ಮೆಂಡೆಲಿಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಬರೋದೇನಂತಂದ್ರೆ, ಸೊ ಮೆಂಡೆಲಿಸ್ ಪಿರಿಯಾಡಿಕ್ ಟೇಬಲ್ದಲ್ಲಿ ಸೊ ದೇರ್ ವ್ಯಾರ್ 9 ಗ್ರೂಪ್ಸ್ ಅಂಡ್ 12 ಸೀರೀಸ್, 12 ಪೀರಿಯಡ್ಸ್ ಅಂತ ಅವನು ಮಾಡಿರುವಂಥದ್ದು, ಆರ್ 6 ಪೀರಿಯಡ್ಸ್ ಅಂತ ಕರಿತೀವಿ, 12 ಸೀರೀಸ್ ಅಂತ ಕರಿತೀವಿ. ಸೊ ಮೆಂಡೆಲಿಸ್ ಪಿರಿಯಾಡಿಕ್ ಟೇಬಲ್ ಪ್ರಕಾರ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಅಟಾಮಿಕ್ ಮಾಸ್, ಸೊ ದೇರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಗೋಯಿಂಗ್ ಟು ರಿಪೀಟ್. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಮೆಂಡೆಲಿಯು 2 ಎಲಿಮೆಂಟಿನ ಸ್ಪೇಸನ್ನು ಮೊದಲೇ ಡಿಫೈನ್ ಮಾಡಿದ್ದ, ಬಿಫೋರ್ ಇಟ್ ಡಿಸ್ಕವರ್ಡ್. ಅಂದರೆ ದ ಎಲಿಮೆಂಟ್ ವಿಚ್ ಹ್ಯಾಸ್ ನಾಟ್ ಎಟ್ ಬೀನ್ ಡಿಸ್ಕವರ್ಡ್ ಎಟ್ ದಟ್ ಟೈಮ್ ಹಿ ಹ್ಯಾಸ್ ಗಿವನ್ ಸಮ್ ಸ್ಪೇಸ್. ಸೊ ದೋಸ್ 2 ಎಲಿಮೆಂಟ್ಸ್ ಆರ್ ಎಕಾ ಅಲ್ಯೂಮಿನಿಯಂ ಆ್ಯಂಡ್ ಎಕಾ ಸಿಲಿಕಾನ್. ಎಕಾ ಅಲ್ಯೂಮಿನಿಯಂ ನೌ ಇಟ್ ಈಸ್ ಕಾಲ್ಡ್ ಆಸ್ ಗ್ಯಾಲಿಯಂ, ಎಕಾ ಸಿಲಿಕಾನ್ ನೌ ಇಟ್ ಈಸ್ ಕಾಲ್ಡ್ ಆಸ್ ಜರ್ಮಾನಿಯಂ, ಗೊತ್ತಿರಲಿ. ಇನ್ನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ದಲ್ಲಿ ಟಿಪಿಕಲ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪೀರಿಯಾಡಿಕ್ ಫಂಕ್ಷನ್ ಆಫ್ ದರ್ ಅಟಾಮಿಕ್ ನಂಬರ್ ಅಂತ ಹೇಳಿದೆ, ಹೆನ್ರಿ ಮೋಸ್ಲೆ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ಟೋಟಲ್ 18 ವರ್ಟಿಕಲ್ ಕಾಲಮ್ಸ್ ಕಾಲ್ಡ್ ಗ್ರೂಪ್ಸ್ ಆ್ಯಂಡ್ 7 ಪೀರಿಯಡ್ಸ್ ಆರ್ ದೇರ್. ಸೊ ಬ್ಲಾಕ್ಸ್ ಅಂತ ಕರಿತೀವಿ ನಾವು. ಸೊ ಎಲಿಮೆಂಟ್ಸನ್ನು they have classified into the blocks, S block, P block, D block, F block, depending on the last electron where it enters. So group 1 and 2 is known as S block, group 13 to 18 is called as P block, 3 to 12 is called as D block, and remember F block ಅಂತಂದ್ರೆ ಅದರಲ್ಲೂ ಕೂಡ 2 ಸೀರೀಸ್ ಇರ್ತದೆ, ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ಸ್. ಸೊ ಅವು ಎರಡನ್ನೂ ಕೂಡ ಥರ್ಡ್ ಗ್ರೂಪಲ್ಲೇ ಇಟ್ಟಿರುವಂಥದ್ದು. ಸೊ 6th and 7th ಸೀರೀಸಲ್ಲಿ ಬರ್ತದೆ, ಥರ್ಡ್ ಗ್ರೂಪಲ್ಲೇ ಇಟ್ಟಿರುವಂಥದ್ದು ಅನ್ನೋದು ಗೊತ್ತಿರಲಿ. ಇನ್ನು ದೀಸ್ ಎಲಿಮೆಂಟ್ಸ್ ಆರ್ ಕಾಲ್ಡ್ ವಿತ್ ದ ಡಿಫರೆಂಟ್ ನೇಮ್ಸ್, ಲೈಕ್ ಗ್ರೂಪ್ 1 ಇಸ್ ನೋನ್ ಆಸ್, ಅಂದರೆ ಗ್ರೂಪ್ 1 ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ, ಗ್ರೂಪ್ 2 ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ, ಗ್ರೂಪ್ 15 ನಿಕ್ಟೋಜನ್ಸ್, ಗ್ರೂಪ್ 16 ಚಾಲ್ಕೋಜನ್ಸ್, 17 ಹ್ಯಾಲೋಜನ್ಸ್, 18 ನೋಬಲ್ ಗ್ಯಾಸ್ ಆರ್ ದ ರೇರ್ ಗ್ಯಾಸಸ್ ಅಂತ ಕರಿತೀವಿ, ಆರ್ ಏರೋಜನ್ಸ್ ಅಂತಲೂ ಕರಿಬೋದು. ಇನ್ನು ಪೀರಿಯಡ್ಸಲ್ಲಿ ಯಾವ್ಯಾವ ಪೀರಿಯಡಲ್ಲಿ ಎಷ್ಟೆಷ್ಟು ಎಲಿಮೆಂಟ್ ಇದೆ ಅನ್ನೋದು ಗೊತ್ತಿರಲಿ. ಅದೇ ಸೊ ಫಸ್ಟ್ ಪೀರಿಯಡಲ್ಲಿ 2 ಎಲಿಮೆಂಟ್ ಇರ್ತದೆ, ಸೆಕೆಂಡ್ ಪೀರಿಯಡಲ್ಲಿ ಟೋಟಲ್ 8 ಎಲಿಮೆಂಟ್, ಸೊ ಥರ್ಡ್ ಪೀರಿಯಡಲ್ಲೂ ಕೂಡ 8 ಎಲಿಮೆಂಟ್, ಆ್ಯಂಡ್ 4th and 5th ಪೀರಿಯಡಲ್ಲಿ 18 ಎಲಿಮೆಂಟ್ ಇರ್ತದೆ. ಒಂದು ಸಾರಿ ಕೇಳಿದ್ದಿದೆ, ಹೌ ಮೆನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ 5th ಗ್ರೂಪ್ ಅಂತೇಳಿ, 5th ಪೀರಿಯಡ್ ಅಂತೇಳಿ. ಓಕೆ, ಸೊ 6th ಪೀರಿಯಡ್ ಮತ್ತು 7th ಪೀರಿಯಡ್ 32 ಎಲಿಮೆಂಟ್ಸ್ ಟೋಟಲ್, ರೈಟ್, ಇನ್ಕ್ಲೂಡಿಂಗ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಗೊತ್ತಿರಲಿ. ಇನ್ನು IPS ನೇಮ್ ಯಾವುದಾದ್ರೂ ಒಂದು ಕೇಳಿಬಿಡ್ಬೋದು. ಸೊ ಅದಕ್ಕೆ ಗೊತ್ತಿರಲಿ, 0 to 9 ಅಂದರೆ ನಿಲ್ ಅಂದರೆ 0, ಅನ್ ಅಂದರೆ 1, ಬೈ ಅಂದರೆ 2, ಲೈಕ್ ದ ಟ್ರೈ, ಕ್ವಾಡ್, ಪೆಂಟ್, ಹೆಕ್ಸ್, ಸೆಪ್ಟ್, ಆಕ್ಟ್, ಎನ್. ಸೊ ಇದರಲ್ಲಿ ಏನು ಮಾಡಬೇಕು, ಯಾವುದೋ ಒಂದು ನಂಬರ್ನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, 101, 101. ಸೊ 1 ಅಂತಂದರೆ ಸೊ ಅನ್, 0 ಅಂದರೆ ನಿಲ್, ಸೊ ಮತ್ತೆ 1 ಅಂತಂದರೆ ಅನ್ ಅಂತ ಬರೀತೀರಿ, ಲಾಸ್ಟಿಗೆ IUM ಅನ್ನು ಆ್ಯಡ್ ಮಾಡಬೇಕಷ್ಟೇ. ಸೊ ಇಲ್ಲಿ ನೋಡ್ತಾ ಹೋಗಿ, ಅನಿಲ್ ಅನಿಯಮ್, ಅನಿಲ್ ಬಿಯಮ್, ಅನಿಲ್ ಟ್ರಿಯಮ್, ಅನಿಲ್ ಕ್ವಾಡಿಯಮ್, ಅನಿಲ್ ಪೆಂಟಿಯಮ್, ಈ ರೀತಿ. ಓಕೆ, ಸೊ ಇದು ಕೇಳ್ಬೋದು. ಈಗ 120 ಎಲಿಮೆಂಟ್ ಡಿಸ್ಕವರ್ ಆದರೆ ವಾಟ್ ವಿಲ್ ಬಿ ದ ನೇಮ್ ಅಂತೇಳಿ. ಸೊ 120 ಎಲಿಮೆಂಟ್ ಆದರೆ 120 ದ ಅನ್ ಬೈ ನಿಲಿಯಮ್ ಅಂತ ಅಷ್ಟೇ. ಇನ್ನು ಪಿರಿಯಾಡಿಕ್ ಪ್ರಾಪರ್ಟೀಸಲ್ಲಿ ನೆನ್ಪಿಟ್ಕೊಳ್ಳಿ 4 ಪ್ರಾಪರ್ಟೀಸ್. ಫಸ್ಟ್ ಒನ್ ಇಸ್ ಅಟಾಮಿಕ್ ರೇಡಿಯಸ್. ಅಟಾಮಿಕ್ ರೇಡಿಯಸ್ ಆರ್ ಮೆಟಾಲಿಕ್ ರೇಡಿಯಸ್, ಇದನ್ನು ಮೆಟಾಲಿಕ್ ರೇಡಿಯಸ್, ಕೋವಾಲೆಂಟ್ ರೇಡಿಯಸ್, ವ್ಯಾಂಡರ್ವಾಲ್ಸ್ ರೇಡಿಯಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಮೆಟಾಲಿಕ್ ರೇಡಿಯಸ್ ಅಂದರೆ 1 ಆಫ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಬಿಟ್ವೀನ್ 2 ಮೆಟಲ್ ಆಟಮ್ಸ್ ವಿಚ್ ಆರ್ ಜಸ್ಟ್ ಕ್ಲೋಸ್ ಟು ಈಚ್ ಅದರ್, ಹೌದಾ? ಸೊ ವ್ಯಾಂಡರ್ವಾಲ್ಸ್ ರೇಡಿಯಸ್ ಅಂದರೆ ವಿಚ್ ಈಸ್ ನಾಟ್ ಲಿಂಕ್ಡ್ ವಿತ್ ಈಚ್ ಅದರ್, ನಾನ್ ಬಾಂಡೆಡ್, ಆ್ಯಂಡ್ ಕೋವಾಲೆಂಟ್ ಅಲ್ಲಿ ಓವರ್ಲ್ಯಾಪ್ಡ್ ಇರ್ತದೆ. ಬಿಕಾಸ್ ಆಫ್ ದಟ್ ರಿಮೆಂಬರ್ ಅಟಾಮಿಕ್ ರೇಡಿಯಸ್ ವ್ಯಾಲ್ಯೂಸ್ ಅಂತ ತಗೊಂಡಾಗ ವ್ಯಾಂಡರ್ವಾಲ್ಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಮೆಟಾಲಿಕ್ ರೇಡಿಯಸ್, ಗ್ರೇಟರ್ ದ್ಯಾನ್ ಕೋವಾಲೆಂಟ್ ರೇಡಿಯಸ್. ಇನ್ನು ಅಯಾನಿಕ್ ರೇಡಿಯಸ್ ಅಂತ ಬಂದಾಗ ಆಲ್ವೇಸ್ ಕ್ಯಾಟಿಯಾನ್ಸ್ ವಿಲ್ ಬಿ ಸ್ಮಾಲರ್ ಇನ್ ಸೈಜ್, ಆನಿಯಾನ್ಸ್ ವಿಲ್ ಬಿ ಲಾರ್ಜರ್ ಇನ್ ಸೈಜ್. ಯಾಕಂದರೆ ಕ್ಯಾಟಿಯಾನದಲ್ಲಿ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್, ಸೊ ದಟ್ ಸೈಜ್ ಡಿಕ್ರೀಸಸ್. ಆನಿಯಾನದಲ್ಲಿ ಎಲೆಕ್ಟ್ರಾನ್ಸ್ ಆರ್ ಆಡೆಡ್, ಸೊ ಅಟ್ರಾಕ್ಷನ್ ಡಿಕ್ರೀಸಸ್, ಸೈಜ್ ಇನ್ಕ್ರೀಸಸ್. ದೆನ್ ಅಯೋನೈಸೇಷನ್ ಪೊಟೆನ್ಷಿಯಲ್ ಇಷ್ಟ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಇಸ್ ದ ಡೆಫಿನೇಷನ್? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ ಗೇಷಿಯಸ್ ಆಟಮ್. ಸೊ ಇದರಲ್ಲಿ ದ ಯೂನಿಟ್ ಇಸ್ ಕಿಲೋ ಜೂಲ್ಸ್ ಪರ್ ಮೋಲ್, ಹೌದಾ? ಸೊ ಅಯೋನೈಸೇಷನ್ ಎನರ್ಜಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್ ಅನ್ನೋದು ನೆನಪಿರಲಿ. ಸೊ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಅಂದರೆ ಅಟ್ರಾಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಇನ್ ದ ನ್ಯೂಕ್ಲಿಯಸ್ ಡೈರೆಕ್ಟ್ ಪ್ರಪೋರ್ಷನಲ್ ಇರ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸ್ಕ್ರೀನಿಂಗ್ ಇಫೆಕ್ಟ್ ಅಂತಂದರೆ ದ ಇಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ದ ಇನ್ನರ್ ಎಲೆಕ್ಟ್ರಾನ್. ಅಂದರೆ ಈಗ ನ್ಯೂಕ್ಲಿಯಸ್ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ ಮಧ್ಯೆ ಇರುವಂಥ ಒಂದಷ್ಟು ಎಲೆಕ್ಟ್ರಾನ್ಸ್ ಏನಿದೆ ದಟ್ ವಿಲ್ ಪ್ರೊಡ್ಯೂಸ್ ದ ಸ್ಕ್ರೀನಿಂಗ್ ಇಫೆಕ್ಟ್. ದಟ್ ಸ್ಕ್ರೀನಿಂಗ್ ಇಫೆಕ್ಟ್ ಆ್ಯಂಡ್ ಅಟಾಮಿಕ್ ರೇಡಿಯಸ್ ಇಸ್ ಡೈರೆಕ್ಟ್ ಪ್ರಪೋರ್ಷನಲ್ ವಿತ್ ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ನೋದು ಗೊತ್ತಿರಲಿ. ಇಲ್ಲಿ ಒಂದು ಎಕ್ಸೆಪ್ಷನ್ ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಅಯೋನೈಸೇಷನ್ ಎನರ್ಜಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೈಜ್, ಹೌದಾ? ಸೊ ಈಗ ನೋಡಿ, ನಾವು ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಂತ ತಗೋತೀನಿ. ಸೊ ನಾವು ವಿ ಎಕ್ಸ್ಪೆಕ್ಟ್ ರೇಡಿಯಸ್ ಸೈಜ್ ಡಿಕ್ರೀಸಸ್ ಅಂತ ಅಂದಮೇಲೆ
ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸ್ಪೆಕ್ಟೆಡ್ ಅಂದ್ರೆ ಏನು? ಸೊ ದಿಸ್ ಇಸ್ ಮೋರ್ ದ್ಯಾನ್ ದಿಸ್, ಮೋರ್ ದ್ಯಾನ್ ದಿಸ್, ಮೋರ್ ದ್ಯಾನ್ ದಿಸ್, ಮೋರ್ ದ್ಯಾನ್ ದಿಸ್, ಮೋರ್ ದ್ಯಾನ್ ದಿಸ್. ಹೌದಾ? ಬಟ್ ಏನಾಗ್ತದ ಅಂತಂದರೆ ಬಿಕಾಸ್ ಆಫ್ ದ ಎಕ್ಸೆಪ್ಷನಲ್ ನೇಚರ್ ಅಂದರೆ ಸ್ಟೆಬಿಲಿಟಿ. ಸೊ ಇಲ್ಲಿ ಬರೀ ಸೈಜ್ ಅಷ್ಟಲ್ಲ, ಸ್ಟೆಬಿಲಿಟಿಯನ್ನು ನೋಡಬೇಕು. ಸ್ಟೆಬಿಲಿಟಿಯನ್ನು ನೋಡೋದಕ್ಕೆ ಸೊ ಇದರಲ್ಲಿ ಏನು ನಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ರೈಟ್, ಬೆರಿಲಿಯಂ ಮೋರ್ ದ್ಯಾನ್ ಬೋರಾನ್ ಬರ್ತದೆ. ವೆರಿ ಇಂಪಾರ್ಟೆಂಟ್ ಎಕ್ಸೆಪ್ಷನ್, ಬೆರಿಲಿಯಂ ಮೋರ್ ದ್ಯಾನ್ ಬೋರಾನ್. ದ ರೀಸನ್ ಫಾರ್ ದ್ಯಾಟ್ ಈಸ್ ಬೆರಿಲಿಯಂ ಈಸ್ S2 configuration, S2, and boron is S2P1 configuration. Because of that beryllium is more stable, more ionization energy. Similarly ನೈಟ್ರೋಜನ್ ಅಂಡ್ ಆಕ್ಸಿಜನ್ ಅಂತ ಕಂಪೇರ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಏನೋ ನೈಟ್ರೋಜನ್ ಲೆಸ್ ದೆನ್ ಆಕ್ಸಿಜನ್, ಬಟ್ ನೈಟ್ರೋಜನ್ ಮೋರ್ ದೆನ್ ಆಕ್ಸಿಜನ್. ದ ರೀಸನ್ ಫಾರ್ ದ್ಯಾಟ್ ಈಸ್ ನೈಟ್ರೋಜನ್ P3 configuration, P3. ಸೊ ನಾ P3 ಅಂತ ಎಷ್ಟೇ ಯಾಕೆ ಬರಿತಾ ಇದ್ದೀನಿ ಅಂದರೆ ನೈಟ್ರೋಜನ್ ಕೆಳಗಡೆ ಫಾಸ್ಫರಸ್ ಏನಿದೆ ಅದು ಕೂಡ ಹೀಗೆ ಬಿಹೇವ್ ಮಾಡ್ತದೆ. ಸೊ ಬೆರಿಲಿಯಂ ಕೆಳಗಡೆ ಮೆಗ್ನೀಷಿಯಂ ಏನಿದೆ ಅದು ಕೂಡ ಹೀಗೆ ಬಿಹೇವ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಸೊ ಬಿಕಾಸ್ ಆಫ್ ದಟ್ ರಿಮೆಂಬರ್, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಅಯೋನೈಸೇಷನ್ ಎನರ್ಜಿ ಎಕ್ಸೆಪ್ಷನ್ ಇಸ್ ಲೈಕ್ ದಿಸ್. ಅಯೋನೈಸೇಷನ್ ಎನರ್ಜಿ ಮೇಲೆ ಒಂದು ಸಪರೇಟ್ ವಿಡಿಯೋವನ್ನೇ ಮಾಡಿದ್ದೀನಿ. ಅಯೋನೈಸೇಷನ್ ಎನರ್ಜಿ ಬೈ RH ಅಂತ ಟೈಪ್ ಮಾಡಿ, ಯು ವಿಲ್ ಗೆಟ್ ದಟ್. ಇನ್ನು electron gain enthalpy or electron affinity, this is also similar to ionization energy. Energy change take place when electron is added ಅಂತ ಕರಿತೀವಿ. ಸೊ ಇದು ಕೂಡ ಇನ್ವರ್ಸ್ ಪ್ರಪೋರ್ಷನಲ್ ಟು ಸೈಜ್, ಡೈರೆಕ್ಟ್ ಪ್ರಪೋರ್ಷನಲ್ ಟು ಇಫೆಕ್ಟ್ ನ್ಯೂಕ್ಲಿಯರ್ ಚಾರ್ಜ್, ಇನ್ವರ್ಸ್ ಪ್ರಪೋರ್ಷನಲ್ ಟು ಸ್ಕ್ರೀನಿಂಗ್ ಇಫೆಕ್ಟ್. ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಇಲ್ಲಿ ಡೌನ್ ದ ಗ್ರೂಪ್ ಎಕ್ಸೆಪ್ಷನ್ ಇದೆ. ಡೌನ್ ದ ಗ್ರೂಪ್ ಎಕ್ಸೆಪ್ಷನ್ ಹೇಗಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಡೌನ್ ದ ಗ್ರೂಪ್. ಈಗ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಬಂದಾಗ ಫ್ಲೂರಿನ್ ಮೋರ್ ದ್ಯಾನ್ ಕ್ಲೋರಿನ್, ಮೋರ್ ದ್ಯಾನ್ ಬ್ರೋಮಿನ್, ಮೋರ್ ದ್ಯಾನ್ ಅಯೋಡಿನ್. ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಫ್ಲೂರಿನ್ ಲೆಸ್ ದ್ಯಾನ್ ಕ್ಲೋರಿನ್, ಮೋರ್ ದ್ಯಾನ್ ಬ್ರೋಮಿನ್, ಮೋರ್ ದ್ಯಾನ್ ಅಯೋಡಿನ್ ಬರ್ತದೆ. ಅಂದ್ರೆ ಕ್ಲೋರಿನ್ is the highest electron gain enthalpy element in the whole periodic table. ರೀಸನ್ ಏನದಕ್ಕೆ? ರೀಸನ್ ಏನಂತಂದ್ರೆ F ಅಲ್ಲಿ ಇರುವಂತಹ ಸ್ಮಾಲ್ ಸೈಜ್, ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್, so there will be repulsion between the added electrons and the electron which is already present. Because of that fluorine is having less electron gain enthalpy than chlorine. ಅದಾದಮೇಲೆ ಇನ್ನು ಎಲೆಕ್ಟ್ರೋನೆಗೆಟಿವಿಟಿದಲ್ಲಿ ಎಕ್ಸೆಪ್ಷನ್ ಇಲ್ಲ, ಎಲೆಕ್ಟ್ರೋನೆಗೆಟಿವಿಟಿಗೆ ಯೂನಿಟ್ ಕೂಡ ಇಲ್ಲ. ಸೊ ರಿಮೆಂಬರ್ ದಟ್ ಯೂನಿಟ್ ಆಲ್ಸೋ ನಾಟ್ ದೇರ್ ಫಾರ್ ದಿಸ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದರೆ ಟೆಂಡೆನ್ಸಿ ಆಫ್ ಎನ್ ಆಟಮ್ ಟು ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಪೇರ್ ಟುವರ್ಡ್ಸ್ ಇಟ್ ಸೆಲ್ಫ್, ಗೊತ್ತಿರಲಿ. ಓಕೆ, ಇದರಲ್ಲಿ ಹೇಗೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇಂಪಾರ್ಟೆನ್ಸ್ ಎಲ್ಲಿ ಬರ್ತದ ಅಂತಂದರೆ ಇನ್ ಕ್ಯಾಲ್ಕುಲೇಷನ್ ಆಫ್ ರಿಮೆಂಬರ್ ಅಯಾನಿಕ್ ನೇಚರ್ ಇನ್ ದ ಕೋವಾಲೆಂಟ್ ಬಾಂಡ್. ಭಾಳ ಇಂಪಾರ್ಟೆಂಟು. ಈಗ XA ಮತ್ತು XB ಅನ್ನು ನಾವು ಎಲೆಕ್ಟ್ರೋನೆಗೆಟಿವ್ ಆಫ್ A ಆ್ಯಂಡ್ B ಅಂತ ಕನ್ಸಿಡರ್ ಮಾಡಿದರೆ ಇದರ ಡಿಫರೆನ್ಸ್ ಏನಾದರೂ ಝೀರೋ ಆದರೆ, ಜಸ್ಟ್ ಲೈಕ್ Cl2 ಇರ್ಬೋದು, Br2 ಇರ್ಬೋದು, N2 ಇರ್ಬೋದು, O2 ಇರ್ಬೋದು, ಡಿಫರೆನ್ಸ್ ಝೀರೋ ಆದರೆ ಆಲ್ ದಟ್ ಪ್ಯೂರ್ಲಿ ಕೋವಾಲೆಂಟ್ ಬಾಂಡ್ ಇಸ್ ಪ್ರೆಸೆಂಟ್. ರಿಮೆಂಬರ್, ಪ್ಯೂರ್ಲಿ ಕೋವಾಲೆಂಟ್. ಇನ್ನು XA ಮೈನಸ್ XB ಡಿಫರೆನ್ಸ್ ಏನಾದರೂ ಭಾಳ ಸ್ಮಾಲ್ ಇದ್ದರೆ, ಸೊ ದಟ್ ಈಸ್ ಮೋರ್ ಕೋವಾಲೆಂಟ್ ಅಂತ ಹೇಳ್ತೀವಿ ನಾವು, ಪೋಲಾರ್ ಕೋವಾಲೆಂಟ್. ಸೊ XA ಮೈನಸ್ XB ಈಸ್ 1.7 ಎಕ್ಸಾಕ್ಟ್ಲಿ. 50% ಅಯಾನಿಕ್ ಆ್ಯಂಡ್ 50% ಕೋವಾಲೆಂಟ್ ಅಂತ ಹೇಳ್ತೀವಿ. 1.7 ಹೇಗೆ ಪಾಲೀಸ್ ಈ ಒಂದು ಪಾಲಿಂಗ್ ವ್ಯಾಲ್ಯೂಸ್ ಪ್ರಕಾರ, ಓಕೆ, ಲೀನಸ್ ಪಾಲಿಂಗ್ ಅನ್ನೋನು ಏನೊಂದು ವ್ಯಾಲ್ಯೂಸ್ ಕೊಡ್ತಾನೆ ಅದರ ಪ್ರಕಾರ, ರಿಮೆಂಬರ್ ದಟ್. ಸೊ ಪಾಲಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. XA ಮೈನಸ್ XB ಈಸ್ ವೆರಿ ಹೈ, ಅಂದರೆ ಮೋರ್ ದೆನ್ 1.7 ಇದ್ದರೆ ಬಾಂಡ್ ಈಸ್ ಮೋರ್ ಅಯಾನಿಕ್ ದೆನ್ ಕೋವಾಲೆಂಟ್ ಅಂತ ಕರಿತೀವಿ. ರಿಮೆಂಬರ್ ದಟ್ ಪಾಯಿಂಟ್. ಇನ್ನು ಡಯಾಗೋನಲ್ ರಿಲೇಷನ್ಶಿಪ್ ಅಂತ ಗೊತ್ತೇ ಇದೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಪೀರಿಯಡ್ ಮಧ್ಯೆ ಇರುವಂಥ ರಿಲೇಷನ್ಶಿಪ್ಪು. ಸೊ ಇಲ್ಲಿ ಲೀಥಿಯಂ ಮತ್ತು ಮ್ಯಾಗ್ನೀಷಿಯಂ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಇದು. ಸೊ ರಿಮೆಂಬರ್, ಲಿಥಿಯಂ ಆ್ಯಂಡ್ ಮೆಗ್ನೀಷಿಯಂ ಮಧ್ಯೆ ಇದೆ, ಬೆರಿಲಿಯಂ ಆ್ಯಂಡ್ ಅಲ್ಯೂಮಿನಿಯಂ ಮಧ್ಯೆ ಇದೆ, ಬೋರಾನ್ ಆ್ಯಂಡ್ ಸಿಲಿಕಾನ್ ಮಧ್ಯೆ ಇದೆ. ದೀಸ್ ಆರ್ ದ 3 ಟೈಪ್ಸ್ ಆಫ್ ಡಯಾಗೋನಲ್ ರಿಲೇಷನ್ಶಿಪ್ ವಿಚ್ ಇಸ್ ಪ್ರೆಸೆಂಟ್. ಇದನ್ನು ನಾವು P ಬ್ಲಾಕ್ ಮತ್ತು S ಬ್ಲಾಕಲ್ಲೂ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನು ಬಹಳ ಇಂಪಾರ್ಟೆಂಟ್ ಅಂತಂದರೆ ಈ ವೇರಿಯೇಷನ್, ಇಷ್ಟು ವೇರಿಯೇಷನ್ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ನೋಡ್ತಾ ಹೋಗಿ, ನಿಮಗೆ ಈಸಿ ಆಗಲಿ ಅಂತೇಳಿ ಒಂದು ಟೇಬಲ್ ಕೊಟ್ಬಿಟ್ಟಿದ್ದೀನಿ. ಓಕೆ, ಸೊ ಅಟಾಮಿಕ್ ರೇಡಿಯಸ್ ಇಲ್ಲಿ ಕೊಟ್ಟಿರೋದು ಡೌನ್ ದ ಗ್ರೂಪ್, ಇಲ್ಲಿ ಕೊಟ್ಟಿರೋದು ಅಲಾಂಗ್ ದ ಪೀರಿಯಡ್. ನೋಡಿ, ಅಟಾಮಿಕ್ ರೇಡಿಯಸ್ ಡೌನ್ ದ ಗ್ರೂಪ್ ಡಿಕ್ರೀಸಸ್, ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್, ಇದು ಡಿಕ್ರೀಸಸ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಡಿಕ್ರೀಸಸ್, ಎಲೆಕ್ಟ್ರೋನೆಗೆಟಿವ್ ಡಿಕ್ರೀಸಸ್. ಇಲ್ಲಿ ನೋಡಿ ರಿವರ್ಸ್, ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಅಲಾಂಗ್ ದ ಪೀರಿಯಡ್, ಹೌದಾ? ಸೊ ದೆನ್ ಆಲ್ ದೀಸ್ 3 ವಿಲ್ ಇನ್ಕ್ರೀಸ್. ಅದಾದಮೇಲೆ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಷ್ಟೇ, ಡಿಕ್ರೀಸಸ್ ಡೌನ್ ದ ಗ್ರೂಪ್, ಇನ್ಕ್ರೀಸಸ್ ಅಲಾಂಗ್ ದ ಪೀರಿಯಡ್. ಇನ್ನು ಮೆಟಾಲಿಕ್ ನೇಚರ್ ನೋಡಿ, ಮೆಟಲ್ಸ್ ಯಾವ ಕಡೆ ಜಾಸ್ತಿ ಇದೆ? ನಾವು ಹೀಗೆ ನಿಂತ್ಕೊಂಡಾಗ ಪಿರಿಯಾಡಿಕ್ ಟೇಬಲ್ ನಮ್ಮ ಮುಂದೆ ಇದೆ ಅಂತಂದರೆ ಪಿರಿಯಾಡಿಕ್ ಟೇಬಲ್ನ ಲೆಫ್ಟ್ ಸೈಡ್ ಏನಿದೆ, ದಟ್ ಈಸ್ ನಿಮ್ಮ ಎದುರುಗಡೆ ಇರೋ ಪಿರಿಯಾಡಿಕ್ ಟೇಬಲ್, ಲೆಫ್ಟ್ ಸೈಡ್ ಮೆಟಲ್ ಇದೆ, ರೈಟ್ ಸೈಡ್ ನಾನ್ ಮೆಟಲ್ ಇದೆ, ಹೌದಾ? ಅಂದರೆ ಮೆಟಾಲಿಕ್ ನೇಚರ್ ನೋಡಿ, ಅಲಾಂಗ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಅಲಾಂಗ್ ದ ಪೀರಿಯಡ್ ಡಿಕ್ರೀಸಸ್. ನಾನ್ ಮೆಟಾಲಿಕ್ ನೇಚರ್ ರಿವರ್ಸ್, ಡಿಕ್ರೀಸಸ್ ಇನ್ಕ್ರೀಸಸ್. ಇನ್ನು ಎಲೆಕ್ಟ್ರೋ ಪಾಸಿಟಿವಿಟಿ ಅಪೋಸಿಟ್ ಟು ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋ ಡಿಕ್ರೀಸ್ ಆಗ್ತಂದ್ರೆ ಎಲೆಕ್ಟ್ರೋ ಪಾಸಿಟಿವಿಟಿ ಇನ್ಕ್ರೀಸ್ ಆಗ್ತದೆ, ಡಿಕ್ರೀಸ್ ಆಗ್ತದೆ. ಇನ್ನು ಆಸಿಡಿಕ್ ನೇಚರ್ ಆಫ್ ಆಕ್ಸೈಡ್ಸ್ ನೋಡಿ, ಡಿಕ್ರೀಸಸ್, ಇದು ಇನ್ಕ್ರೀಸಸ್, ಭಾಳ ಇಂಪಾರ್ಟೆಂಟ್. ಬೇಸಿಕ್ ನೇಚರ್ ಆಫ್ ಆಕ್ಸೈಡ್ಸ್ ಇನ್ಕ್ರೀಸಸ್ ಆ್ಯಂಡ್ ಇದು ಡಿಕ್ರೀಸಸ್. ಸೊ ಯಾವಾಗಲೂ ಅಸಿಡಿಕ್ ನೇಚರ್ ಅಲಾಂಗ್ ದ ಪೀರಿಯಡ್ ಜಾಸ್ತಿ ಆಗ್ತದೆ, ಬೇಸಿಕ್ ನೇಚರ್ ಡೌನ್ ದ ಗ್ರೂಪ್ ಜಾಸ್ತಿ ಆಗ್ತದೆ. ಇನ್ನು ಆಕ್ಸಿಡೈಸಿಂಗ್ ನೇಚರ್ ಆಫ್ ದ ಎಲಿಮೆಂಟ್ಸ್ ಡಿಕ್ರೀಸಸ್ ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್ ಡಿಕ್ರೀಸಸ್. ಯಾವಾಗಲೂ ಡೌನ್ ದ ಗ್ರೂಪ್ ರೆಡ್ಯೂಸಿಂಗ್ ನೇಚರ್ ಜಾಸ್ತಿ ಆಗ್ತದೆ, ಬಿಕಾಸ್ ಮೆಟಾಲಿಕ್ ನೇಚರ್ ಜಾಸ್ತಿ ಆಗ್ತದೆ. ಮೆಟಲ್ಸ್ ಆರ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಸೊ ರಿಮೆಂಬರ್ ದೀಸ್ ಪಾಯಿಂಟ್ಸ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್
ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಈ ಒಂದು PDF ಅನ್ನು ಕೂಡ ಈ ಒಂದು ವಿಡಿಯೋ ರಿಲೀಸ್ ಆದ 6 ತಾಸು ಆದಮೇಲೆ ನಾನು ನಿಮ್ಮ ಗ್ರೂಪಲ್ಲಿ ಅಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನನ್ನ ಟೆಲಿಗ್ರಾಮ್ RHchemistry ಅಥವಾ RHchemistry ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ನನ್ನ ಕೋರ್ಸ್ ಇದೆ. ಸೊ ಆ ಒಂದು ಕೋರ್ಸಲ್ಲಿ ನಿಮಗೆ ಇದು ಫ್ರೀ ಆಫ್ ಕಾಸ್ಟ್ ಸಿಗ್ತದೆ. ಇನ್ನು ಪ್ರೀವಿಯಸ್ ಇಯರ್ ಡಿಸ್ಕಸ್ ಮಾಡೋಣಂತೆ, ರೈಟ್? ಪ್ರೀವಿಯಸ್ ಇಯರ್ ನೋಡಿ. ಸೊ ಇಲ್ಲಿ ನಂಬರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಂಬರ್ 34 ಅಂತ ಇದೆ, ಡೋಂಟ್ ವರಿ ಅಬೌಟ್ ದಟ್. ಇದು ನಂಬರ್ 1 ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾವು ಕರೆಕ್ಟ್ ಅರೇಂಜ್ಮೆಂಟ್ ಫಾರ್ ದ ಅಯಾನ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿರ್ ಅಟಾಮಿಕ್ ರೇಡಿಯೈ ಅಂತ ಇದೆ. ಹೌದಾ, ಅಟಾಮಿಕ್ ರೇಡಿಯೈ ಅಂತ ಇದೆ. ಈಗ ನೋಡಿ, ಇವೆಲ್ಲ ಸಿರೀಸ್ ನಾವು ಇದನ್ನು ಏನಂತ ಕರಿತೀವಿ ಅಂತಂದರೆ ಗೊತ್ತಿರಲಿ, ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಂತ ಅಂದರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ರಿಮೆಂಬರ್, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾಲ್ಸಿಯಂ 2+ ಇದೆ, ಟೋಟಲ್ ಎಲೆಕ್ಟ್ರಾನ್ 18 ಆಯ್ತದ. ಯಾಕಂದ್ರೆ ಕ್ಯಾಲ್ಸಿಯಂ ಇಸ್ 20 -2 ಮಾಡಿ +2 ಅಂದರೆ. ಸೊ ಇನ್ನು K+ ಮಾಡಿ, K+, ಪೊಟ್ಯಾಷಿಯಂ ಇಸ್ 19 -1 ಮಾಡಿ 18 ಆಯ್ತಾ. S2 ಮೈನಸ್ ಮಾಡಿ, S2 ಮೈನಸ್, S ಈಸ್ 16 -2 ಅಂದರೆ +2 18 ಆಯ್ತದ. ಅಂದರೆ ಇವು ಮೂರು ಕೂಡ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. ಅಂದರೆ ಇದು ಐಸೋಎಲೆಕ್ಟ್ರಾನಿಕ್, ಇದು ಐಸೋಎಲೆಕ್ಟ್ರಾನಿಕ್ ಅಲ್ಲ, ಇದು ಐಸೋಎಲೆಕ್ಟ್ರಾನಿಕ್ ಅಲ್ಲ, ಇದು ಐಸೋಎಲೆಕ್ಟ್ರಾನಿಕ್ ಅಲ್ಲ. ನೋಡಿ, ಇದು ಕೂಡ ಐಸೋಎಲೆಕ್ಟ್ರಾನಿಕ್ ಅಲ್ಲ. ಹೌದಾ? ಸೊ ನಾವು ಐಸೋಎಲೆಕ್ಟ್ರಾನಿಕ್ ಇರಲಿ ಬಿಡಲಿ, ಮೊದಲು ರೇಡಿಯಸ್ಸನ್ನು ಹೇಗೆ ನೋಡಬೇಕು ಅಂದರೆ, ನೆಗೆಟಿವ್ ಚಾರ್ಜ್ ಜಾಸ್ತಿ ಇದ್ದರೆ ರೇಡಿಯಸ್ಸು ಜಾಸ್ತಿ ಇರ್ತದೆ, ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದ್ದರೆ ರೇಡಿಯಸ್ಸು ಕಡಿಮೆ ಇರ್ತದೆ. ಹೌದಾ? ಸೊ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರೇಡಿಯೈ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕಡಿಮೆ ಯಾವ್ದು ಇರ್ತದೆ? ಜಾಸ್ತಿ ಪಾಸಿಟಿವ್ ಚಾರ್ಜ್ ಇರುವಂಥದ್ದು. ಸೊ ಇಲ್ಲಿ Ca2+ ಇಸ್ ಮೋರ್ ಚಾರ್ಜ್. ನೋಡಿ, 2+ ಲೆಸ್ಸರ್ ದ ಸೈಜ್. ಸೊ ದೆನ್ ಬರೋದು K+, ದೆನ್ ಬರೋದು S2-, ಹೆನ್ಸ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 2. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದ್ದಾಗ as atomic number increases, remember, as atomic number increases, so remember, size is going to decrease. ನೋಡಿ, ಅಟಾಮಿಕ್ ನಂಬರ್ ಇದಕ್ಕೆ 20 ಇದೆ, ಇದಕ್ಕೆ 19 ಇದೆ, ಇದಕ್ಕೆ 16 ಇದೆ. ಅದಕ್ಕಾಗಿ ಇದರ ಸೈಜ್ ಕಡಿಮೆ ಇದೆ, ಜಾಸ್ತಿ ಮತ್ತು ಜಾಸ್ತಿ. ಇನ್ಕ್ರೀಸಿಂಗ್ ಆರ್ಡರ್ ಇಸ್ 2 ಇಸ್ ದ ಆನ್ಸರ್, ಲೈಕ್ ದಟ್. ಇನ್ನು ಈ ಕ್ವಶನ್ ನೋಡಿ, ಫಾರ್ ಒನ್ ಆಫ್ ದ ಎಲಿಮೆಂಟ್ ವೇರಿಯಸ್ ಸಕ್ಸಸಿವ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ಗಿವನ್. ಸಕ್ಸಸಿವ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂದರೆ, ಸೊ I1 ಅಯೋನೈಸೇಷನ್ ಎನರ್ಜಿ 1, ಅಯೋನೈಸೇಷನ್ ಎನರ್ಜಿ 2, ಅಯೋನೈಸೇಷನ್ ಎನರ್ಜಿ 3, ಅಯೋನೈಸೇಷನ್ ಎನರ್ಜಿ 4, ಅಯೋನೈಸೇಷನ್ ಎನರ್ಜಿ 5, ಲೈಕ್ ದಟ್. ಸೊ ಇದರ ಮೀನಿಂಗ್ ಏನು ಅಂತಂದರೆ, ಈಗ ನಮ್ಮ ಹತ್ರ ಒಂದು ಎಲಿಮೆಂಟ್ ಇದೆ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಎಲೆಕ್ಟ್ರಾನ್ ಅಂದರೆ ಲಾಸ್ಟ್ ಶೆಲ್ಲಿಂದ ಲಾಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಎನರ್ಜಿ ಬೇಕು, ಅದಕ್ಕೆ I1 ಅಂತ ಕರಿತೀವಿ. ಅದು ಎರಡನೇ ಎಲೆಕ್ಟ್ರಾನ್ ಲಾಸ್ಟ್ ಶೆಲ್ಲಿಂದ ರಿಮೂವ್ ಮಾಡಿದರೆ I2, ಥರ್ಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಿದರೆ I3. ಸೊ ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ, ಆಲ್ವೇಸ್ ರಿಮೆಂಬರ್, I3 ವಿಲ್ ಬಿ ಮೋರ್ ದ್ಯಾನ್ I2 ಮೋರ್ ದ್ಯಾನ್ I1 ಎಕ್ಸ್ಪೆಕ್ಟೆಡ್. ಹೌದಾ? ಯಾಕಂತಂದರೆ ಆಸ್ ವಿ ಗೋ ಆನ್ ರಿಮೂವಿಂಗ್ ದ ಎಲೆಕ್ಟ್ರಾನ್, ಸೈಜ್ ಡಿಕ್ರೀಸಸ್. ಸೈಜ್ ಡಿಕ್ರೀಸ್ ಆದರೆ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್. ಅದಕ್ಕೆ ದಿಸ್ ಮೋರ್ ದ್ಯಾನ್ ದಿಸ್ ಮೋರ್ ದ್ಯಾನ್ ದಿಸ್. ಇಲ್ಲೂ ಕೂಡ ಅದಕ್ಕೆ ಒಂದು ಪ್ರೂಫ್ ಇದೆ ನೋಡಿ, I5 ಮೋರ್ ದ್ಯಾನ್ I4 ಮೋರ್ ದ್ಯಾನ್ I3 ಮೋರ್ ದ್ಯಾನ್ I2 ಮೋರ್ ದ್ಯಾನ್ I1. ಅಂದರೆ ಅದಂತೂ ಫಾಲೋ ಆಗಿದೆ ಇಲ್ಲಿ. ಬಟ್ ಅಯೋನೈಸೇಷನ್ ಎನರ್ಜಿಯನ್ನು ನೋಡಿ ಹೇಗೆ ನಾವು ಎಲಿಮೆಂಟನ್ನು ಹೇಳ್ಬೋದು, ಇದಕ್ಕೆ ಸಪ್ರೇಟ್ ಆದ ವಿಡಿಯೋವನ್ನು ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅಯೋನೈಸೇಷನ್ ಎನರ್ಜಿ ಬೈ RH ಅಂತ ಕ್ಲಿಕ್ ಮಾಡಿ, ಸೊ ಟೈಪ್ ಮಾಡಿ, ಯು ಕ್ಯಾನ್ ಗೆಟ್ ದಟ್ ವಿಡಿಯೋ. ಈಗ ಅಯೋನೈಸೇಷನ್ ಎನರ್ಜಿ ಮೇಲೆ ಇಲ್ಲಿ ಬ್ರೀಫ್ ಆಗಿ ಹೇಳಬೇಕು ಅಂತಂದರೆ, ಆಲ್ವೇಸ್ ರಿಮೆಂಬರ್, ಯಾವ ಅಯೋನೈಸೇಷನ್ ಎನರ್ಜಿ ಬಹಳ ಜಾಸ್ತಿ ಇದೆ ಆ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ಬಹಳ ಡಿಫಿಕಲ್ಟ್ ಅಂತ ಅರ್ಥ. ಹೌದಾ? ಯಾವ ಅಯೋನೈಸೇಷನ್ ಎನರ್ಜಿ ಬಹಳ ಜಾಸ್ತಿ ಇದೆ ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಬಹಳ ಡಿಫಿಕಲ್ಟ್. ಅದಕ್ಕಿಂತ ಹಿಂದೆ ಏನಿದೆ ಅಲ್ಲಿ ತನಕ ರಿಮೂವ್ ಮಾಡ್ಬೋದು, ಆ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಬಹಳ ಡಿಫಿಕಲ್ಟ್. ರೀಸನ್ ಏನು ಅಂತ ಅಂದರೆ, ವೆನ್ ವಿ ರಿಮೂವ್ ದ್ಯಾಟ್ ಮೆನಿ ಎಲೆಕ್ಟ್ರಾನ್ ದಟ್ ವಿಲ್ ಅಟೇನ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಅರ್ಥ. ಹೌದಾ? ಸೊ ಈಗ ಒಂದು ಕೆಲಸ ಮಾಡಿ, ಬೆರಿಲಿಯಂ ನೋಡಿ, ಬೆರಿಲಿಯಂ ಕಾನ್ಫಿಗರೇಷನ್ನು 1s2 2s2. ಹೌದಾ? ಸೊ ಇದರಲ್ಲಿ 1s2 2s2ದಲ್ಲಿ ಬೆರಿಲಿಯಮಿಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ, ಇಲ್ಲಿ 2s1 ಉಳಿತು. ಸೊ ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡ್ತೀರಿ, ಇದು 0 ಆಯಿತು. ಹೌದಾ? ಸೊ 1s2 2s0 ಆಯಿತು. ಈಗ 1s2 ಅಂತಂದರೆ ದಿಸ್ ದ ಕಾನ್ಫಿಗರೇಷನ್ ಆಫ್ ಹೀಲಿಯಂ. ಹೌದಾ? ಹೀಲಿಯಂ ಆಯ್ತು. ಹಾಗಾದರೆ ಅಂದರೆ ನೀವು ಒಂದನೇ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ಈಸಿಲಿ, ಎರಡನೇ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ಈಸಿಲಿ. ಬಟ್ ಮೂರನೇ ಎಲೆಕ್ಟ್ರಾನ್, ಥರ್ಡ್ ಎಲೆಕ್ಟ್ರಾನ್, ವೆನ್ ಯು ರಿಮೂವ್ ಫ್ರಮ್ ಬೆರಿಲಿಯಂ, ಎನರ್ಜಿ ರಿಕ್ವೈರ್ಡ್ ಇಸ್ ವೆರಿ ವೆರಿ ಹೈ ಬಿಕಾಸ್ ಯು ಆರ್ ರಿಮೂವಿಂಗ್ ದ ನೆಕ್ಸ್ಟ್ ಎಲೆಕ್ಟ್ರಾನ್ ಫ್ರಮ್ ಹೀಲಿಯಂ ಆಟಮ್. ಅದೇ ಲೈಕ್ ದಿಸ್ ಯು ಹ್ಯಾವ್ ಟು ಸಿ ದ ಎನರ್ಜಿ ಡಿಫ್ರೆನ್ಸ್. ನೋಡಿ, ಇಲ್ಲಿಂದ ಇಲ್ಲಿ ಎನರ್ಜಿ ಡಿಫ್ರೆನ್ಸ್ ಜಾಸ್ತಿ ಇದೆ, ಬಟ್ ಡಿಫ್ರೆನ್ಸ್ ಜಾಸ್ತಿ ಇಲ್ಲ, ಎನರ್ಜಿ ಜಾಸ್ತಿ ಇದೆ. ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆಗಬೇಕು, ಆಗಿದೆ, ಬಟ್ ಡಿಫ್ರೆನ್ಸ್ ಜಾಸ್ತಿ ಇಲ್ಲ. ಬಟ್ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ನೋಡಿ, 2750 ಇಂದ 11580 ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ 9000 ಡಿಫ್ರೆನ್ಸ್.
ಇದರಲ್ಲಿ 9000 ಡಿಫ್ರೆನ್ಸ್ ಏನಾದ್ರು ಇದೆಯಾ ಯಾವುದಲ್ಲಾದ್ರೂ? ಇಲ್ಲ, ಇದರಲ್ಲಿ ಒಂದೇ ಇದೆ. ಅಂದ್ರೆ ಮೀನಿಂಗ್ ಏನು? ಫ್ರಾಮ್ ದಿಸ್ ಎಲಿಮೆಂಟ್, ಇಲ್ಲಿ ಕೊಟ್ಟಿರುವಂಥ ಎಲಿಮೆಂಟಲ್ಲಿ ಆಫ್ಟರ್ ರಿಮೂವಿಂಗ್, ಇದರ ಮೀನಿಂಗ್ ಏನಂತಂದರೆ ಆಫ್ಟರ್ ರಿಮೂವಲ್ ಆಫ್ 3 electron that element attains, remember, noble gas configuration ಅಂತ ಅರ್ಥ ಮಾಡ್ಕೊಳ್ಳಿ. ಅಂದರೆ ಆಫ್ಟರ್ ರಿಮೂವಲ್ ಆಫ್ 3 electron it attains noble gas configuration, which means remember the element should be aluminum. ಅಲ್ಯೂಮಿನಿಯಂ ಯಾಕೆ? ಬಿಕಾಸ್ ಅಲ್ಯೂಮಿನಿಯಂ ಅಲ್ಲಿ ಕಾನ್ಫಿಗರೇಷನ್ ಇರೋದು 3s2 3p1, ಇದಕ್ಕಿಂತ ಹಿಂದಿರೋದು ನಿಯಾನ್. ಅಂದರೆ ಈಗ ನಾವು 3p1 ತೆಗಿತೀವಿ, 3s2 ತೆಗಿತೀವಿ, 3s1 ತೆಗಿತೀವಿ, ಉಳಿದ ಮೇಲೆ ನಿಯಾನಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ನಮಗೆ 11580 kilojoules ಬರಬೇಕು. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಬಿಕಾಸ್ ಆಫ್ ದಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಲ್ಯೂಮಿನಿಯಂ. ರಿಮೆಂಬರ್ ದಟ್. ಇನ್ನು ಬಹಳ ಸಿಂಪಲ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮೆಟಾಲಿಕ್ ಆಕ್ಸೈಡ್ ಎಕ್ಸಿಬಿಟ್ ಎಂಫೋಟೆರಿಕ್ ನೇಚರ್? ಇದು ಡೈರೆಕ್ಟ್ ಕ್ವಶನ್, ಎಂಫೋಟೆರಿಕ್ ನೇಚರ್, ಹೌದಾ? ಸೊ ನೋಡಿ, ಬೇರಿಯಂ ಇದೆ, ಬೇರಿಯಂ ಇಸ್ ಮೆಟಲ್, ಅಂದರೆ ಮೆಟಲ್ ಆಕ್ಸೈಡ್ ಇರೋದಕ್ಕೆ ಇದು ಬೇಸಿಕ್ ಇನ್ ನೇಚರ್. Al2O3 ಇಸ್ ಎಂಫೋಟೆರಿಕ್, ಭಾಳ ಇಂಪಾರ್ಟೆಂಟು, ಎಕ್ಸೆಪ್ಷನ್ ಮೆಟಾಲಿಕ್ ಆಕ್ಸೈಡ್ ಇದು, ಬಟ್ ಎಂಫೋಟೆರಿಕ್. ನೋಡಿ, ಇದು ಬೇಸಿಕ್ ಆ್ಯಂಡ್ ಇದು ಕೂಡ ಬೇಸಿಕ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಅಲ್ಯೂಮಿನಿಯಂ. ದೆನ್ electronegativity of CN/SiPr in the order. ನೋಡಿ, ಆಲ್ವೇಸ್ electronegativity along the period increases, down the group decreases, ಹೌದಾ? ಸೊ ಈಗ CN/SiP ಪೊಸಿಷನ್ ನೋಡ್ಕೊಳ್ಳಿ, ಕಾರ್ಬನ್ ಇಲ್ಲಿದೆ, ಹೌದಾ? ಸೊ ಅದಾದ್ಮೇಲೆ ನೈಟ್ರೋಜನ್ ಇಲ್ಲಿದೆ, ಫಾಸ್ಫರಸ್ ಇಲ್ಲಿದೆ, ನೈಟ್ರೋಜನ್ ಕೆಳಗಡೆ, ಆ್ಯಂಡ್ ಸಿಲಿಕಾನ್ ಇಲ್ಲಿದೆ. ಸೊ ದಿಸ್ ಇನ್ಕ್ರೀಸಸ್, ದಿಸ್ ಡಿಕ್ರೀಸಸ್. ಹಾಗಾದರೆ ಹೈಯೆಸ್ಟ್ ಯಾವುದು? ಹೈಯೆಸ್ಟ್ ಈಸ್ ನೈಟ್ರೋಜನ್. ಎರಡು ಆಪ್ಷನ್ ಉಳಿತು, ನೈಟ್ರೋಜನ್ ಮೋರ್ ದನ್ ಕಾರ್ಬನ್ ಎರಡೂ ಕಡೆ ಇದೆ, ಹೌದಾ? ಸೊ ಹಾಗಾದರೆ ಇವೆರಡರಲ್ಲಿ ಯಾವುದು ಜಾಸ್ತಿ? ಇದು ಜಾಸ್ತಿ, ಡೆಫಿನೆಟ್ಲಿ, ಬಿಕಾಸ್ ಅಲಾಂಗ್ ದ ಪೀರಿಯಡ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್, ರಿಮೆಂಬರ್, ಫಸ್ಟ್ ಒನ್. ಅದರ ಪೊಸಿಷನ್ ನಾವು ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಈಸಿಲಿ ಸಿಕ್ಬಿಡ್ತದೆ. ಸೊ ಇನ್ನು ನೆಕ್ಸ್ಟ್ ನೋಡಿ, ಆರ್ಬಿಟಲ್ ನಿಯರೆಸ್ಟ್ ಟು ನ್ಯೂಕ್ಲಿಯಸ್. ನಿಯರೆಸ್ಟ್ ಟು ನ್ಯೂಕ್ಲಿಯಸ್ ಅಂತಂದರೆ ಎನ್ ವ್ಯಾಲ್ಯೂ ಶುಡ್ ಬಿ ಲೆಸ್. ರಿಮೆಂಬರ್, ಎನ್ ವ್ಯಾಲ್ಯೂ ಶುಡ್ ಬಿ ಲೆಸ್. ನೋಡಿ, 4f 5d 4s 7p ಅಂತ ಇದೆ, ರೈಟ್? ಸೊ 4f 5d 4s ಇದೆ, 4f ಮತ್ತು 4s ಎರಡರಾಗ ಒಂದು ಆನ್ಸರ್ ಆಗಬೇಕು. ಅದರಲ್ಲಿ ಮತ್ತೆ 4f ಆ್ಯಂಡ್ 4s ನಿಯರೆಸ್ಟ್ ನ್ಯೂಕ್ಲಿಯಸ್ ಅಂತಂದರೆ 4s, ಯಾಕಂದರೆ ಎಸ್ ಆರ್ಬಿಟಲ್ ವಿಲ್ ಬಿ ನಿಯರರ್ ಟು ಮೋರ್ ಕಂಪೇರ್ ಟು ಎಫ್ ಆರ್ಬಿಟಲ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಥರ್ಡ್ ಒನ್. ದೆನ್ 2018 ಇನ್ನೊಂದು ಕ್ವಶನ್ ನೋಡಂತೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ರೇಡಿಯಸ್ ಅಂತ ಇದೆ. ಆಲ್ವೇಸ್ ವಿ ನೋ ದಟ್ cationic radius will be less than parent atom, remember, parent atom, and which will be less than anionic radius. So always anionic radius will be larger. Because of that, H minus is larger than H plus should be the correct answer in this case, right? First one should be the correct one. ಯಾಕಂತಂದ್ರೆ ಇವು ನೋಡಿ, ಇವು ಮೂರು ಕೂಡ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಇದೆ, ಹೌದಾ? ಸೊ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಅಲ್ಲಿ ಯಾವಾಗಲೂ ಪಾಸಿಟಿವ್ ಚಾರ್ಜ್ ಇದ್ರೆ ರೇಡಿಯಸ್ ಕಡಿಮೆ ಇರಬೇಕು, ಮೋರ್ ಅಂತ ಕೊಟ್ಟಿದ್ದಾರೆ, ಹೆನ್ಸ್ ಇಟ್ ಈಸ್ ರಾಂಗ್. ಇಲ್ಲಿ Al3+ ಮೋರ್ ಅಂತ ಕೊಟ್ಟಿದ್ದಾರೆ, ಹೆನ್ಸ್ ಇಟ್ ಈಸ್ ರಾಂಗ್. ಇದು ಕೂಡ ಐಸೋಎಲೆಕ್ಟ್ರಾನಿಕ್, F ಮೈನಸ್ ಲೆಸ್ ಅಂತ ಕೊಟ್ಟಿದ್ದಾರೆ, ಹೆನ್ಸ್ ಇಟ್ ಈಸ್ ರಾಂಗ್, ಬಿಕಾಸ್ O2 ಮೈನಸ್ ಇಸ್ ಮೋರ್, F ಮೈನಸ್ ಇಸ್ ಲೆಸ್ಸರ್ ದೆನ್ O2 ಮೈನಸ್. ಸೊ ಹೆನ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಫಸ್ಟ್ ಒನ್. ದೆನ್ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಆರ್ ಇನ್ ದ ಆರ್ಡರ್. 2019 ಕೇಳಿರುವಂಥ ಕ್ವಶನ್ ನೋಡಿ, ರೈಟ್? ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕೇಳಿದ್ದಾರೆ, ಕೊಟ್ಟಿರೋ ಎಲಿಮೆಂಟ್ ಯಾವುದು? ಸೊ ಇಲ್ಲಿ C ಇದೆ, ಇಲ್ಲಿ N ಇದೆ, ಸೊ ಹೌದಾ? ಇಲ್ಲಿ P ಇದೆ, ಇಲ್ಲಿ SI ಇದೆ. ನೋಡಿ, ನಮಗೇನು ಗೊತ್ತಿದೆ? ನೈಟ್ರೋಜನ್ ಇಸ್ ಮೋರ್ ದ್ಯಾನ್ ಕಾರ್ಬನ್, ಫಾಸ್ಫರಸ್ ಇಸ್ ಮೋರ್ ದ್ಯಾನ್ ಸಿಲಿಕಾನ್, ಆ್ಯಂಡ್ ಡೌನ್ ದ ಗ್ರೂಪ್ ಇಟ್ ಡಿಕ್ರೀಸಸ್, along the period it increases. Hence remember, nitrogen is more, no doubt in it, nitrogen more than carbon, ರೈಟ್? ದೆನ್ ಬರೋದು ಫಾಸ್ಫರಸ್, ನೈಟ್ರೋಜನ್ ಮೋರ್ ದೆನ್ ಕಾರ್ಬನ್ ಆದಮೇಲೆ ಫಾಸ್ಫರಸ್, ಯಾಕಂದರೆ ಫಾಸ್ಫರಸ್ ಸಿಲಿಕಾನ್ದಲ್ಲಿ ಎಕ್ಸೆಪ್ಷನ್ ಅಲ್ಲ ಇದು. ಫಾಸ್ಫರಸ್ಗೆ ಹಾಫ್ ಫೀಲ್ಡು ಇದೆ, ಬಟ್ ಸೈಜು ಕೂಡ ಕಡಿಮೆ ಇದೆ, ಹೆನ್ಸ್ ಫಾಸ್ಫರಸ್ ಇಸ್ ಮೋರ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್, N ಮೋರ್ ದೆನ್ C ಮೋರ್ ದೆನ್ P ಮೋರ್ ದೆನ್ SI. ಸೊ ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಇನ್ನು 2020 ಕೇಳಿರುವಂಥ ಕ್ವಶನ್ ನೋಡಿ, ದ ಲಾಸ್ಟ್ ಎಲಿಮೆಂಟ್ ಆಫ್ ದ P ಬ್ಲಾಕ್, ಸಿಕ್ಸ್ತ್ ಪೀರಿಯಡ್, ಹೌದಾ? ಸಿಕ್ಸ್ತ್ ಪೀರಿಯಡ್ ರಿಪ್ರೆಸೆಂಟೆಡ್ ಬೈ ದ ಔಟರ್ ಮೋಸ್ಟ್ ಕಾನ್ಫಿಗರೇಷನ್. ನೋಡಿ, ಸಿಕ್ಸ್ತ್ ಪೀರಿಯಡ್ ಅಂತಂದರೆ ಇಲ್ಲಿ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಆರ್ಬಿಟಲ್ ಫಿಲ್ ಆಗ್ತದೆ. ಸಿಕ್ಸ್ತ್ ಪೀರಿಯಡ್ ಅಂತಂದರೆ ಆಲ್ವೇಸ್ ರಿಮೆಂಬರ್ NS ಆರ್ಬಿಟಲ್ ಫಿಲ್ ಆಗ್ತದೆ, ಅಂದರೆ 6s ಫಿಲ್ ಆಗಬೇಕು. ಅದಾದಮೇಲೆ N-1d ಆಗ್ತದೆ, ಅಂದರೆ 5d ಫಿಲ್ ಆಗಬೇಕು. ಅದಾದಮೇಲೆ N-2f ಫಿಲ್ ಆಗ್ತದೆ, ಯಾಕಂದರೆ 6th ಆ್ಯಂಡ್ 7th ಪೀರಿಯಡಲ್ಲಿ F ಬ್ಲಾಕ್ ಇದೆ, ಸೊ ಅಂದರೆ 4f ಫಿಲ್ ಆಗಬೇಕು. ಇನ್ನು N-NP ಫಿಲ್ ಆಗ್ತದೆ, NP ಅಂದರೆ 6p ಫಿಲ್ ಆಗಬೇಕು.
ಸೊ ಅಷ್ಟು ಸೇರಿದರೆ ಟೋಟಲ್ ರಿಮೆಂಬರ್ 32 ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿಸ್ ಕೇಸ್. ಯಾಕಂದ್ರೆ 6 ಪೀರಿಯಡ್ ಇದೆ ಅಂದರೆ ಆನ್ಸರ್ ಇಸ್ 4f14 5d10 6s2 6p4 ಇದೆ, ಇಲ್ಲಿ 6p6 ಇದೆ. ಯಾವ್ದು ಕರೆಕ್ಟ್ ಆನ್ಸರ್? 6p6. ಯಾಕಂದ್ರೆ 36th ಎಲಿಮೆಂಟ್ ಈಸ್ ರಿಮೆಂಬರ್, ಸೊ ಲಾಸ್ಟ್ ಎಲಿಮೆಂಟ್ ಈಸ್ ನೋಬಲ್ ಗ್ಯಾಸ್, ಇಸ್ ಆಲ್ವೇಸ್ ನೋಬಲ್ ಗ್ಯಾಸ್. ಹೌದಾ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಆಪ್ಷನ್. ಇಲ್ಲಿ ಸೆಕೆಂಡ್ ಥರ್ಡ್ ಅಂತ ಇದೆ, ಇದನ್ನು ಥರ್ಡ್ ಅಂತ ಇಟ್ಕೊಳ್ಳೋಣ. 1 2 3 4 ಅಂತ ತಗೊಂಡು ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಇನ್ನು ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಇಸ್ ಹೈಯೆಸ್ಟ್ ಇನ್. ಸೊ ಒನ್ಸ್ ಅಗೇನ್ ನಾನು ಆಲ್ರೆಡಿ ಅಲ್ಲೂ ಕೂಡ ಹೇಳಿದೆ. ಸೊ ಅಲ್ಕಲಿ ಮೆಟಲಲ್ಲಿ ಏನಾಗ್ತದೆ ಅಂತಂದರೆ ಜನರಲ್ ಕಾನ್ಫಿಗರೇಷನ್ ಈಸ್ ನೋಬಲ್ ಗ್ಯಾಸ್ ಅದಾದಮೇಲೆ NS1. ಅಂದರೆ NS1 ಅಂತಂದರೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಸೊ ವಿಚ್ ಇಸ್ ವಿಲ್ ಬಿ ಲೆಸ್ ಬಿಕಾಸ್ ಆಫ್ಟರ್ ರಿಮೂವಿಂಗ್ ಎಲೆಕ್ಟ್ರಾನ್ ಇಟ್ ಅಟೈನ್ಸ್ ನೋಬಲ್ ಗ್ಯಾಸ್. ಹೌದಾ? ಇನ್ನು ಅಲ್ಕಲೈನ್ ಅರ್ತ್ ಮೆಟಲ್ದಲ್ಲಿ ಕಾನ್ಫಿಗರೇಷನ್ ಏನು ಅಂತಂದರೆ NS2 ಇದೆ ನೋಬಲ್ ಗ್ಯಾಸ್ ಆದಮೇಲೆ. ಸೊ NS2 ಅಂತಂದರೆ ನೀವು ಒಂದನೇದು ರಿಮೂವ್ ಮಾಡ್ಬೋದು, ಎರಡನೇದು ಈಸಿಲಿ ರಿಮೂವ್ ಮಾಡ್ಬೋದು. ಆದರೆ ಮೂರನೇದು ರಿಮೂವ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದರೆ ನೋಬಲ್ ಗ್ಯಾಸ್ ಕೋರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ನೋಬಲ್ ಗ್ಯಾಸ್ ಕೋರ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್, ದಟ್ ಈಸ್ highest in alkaline earth metal. Remember that. So first ionization enthalpy which is very less in alkali metal. So first ionization enthalpy and second compare ಮಾಡಿದ್ರೆ third one is very high in alkaline earth metals. Remember that. Then 2022 ಕೇಳಿರುವಂಥ ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್. ಸೊ ಇದರಲ್ಲಿ ಎಲಿಮೆಂಟ್ XYZ ಅಟಾಮಿಕ್ ನಂಬರ್ 19 37 55 ಅಂತ ಇದೆ. 19 ಇಲ್ಲಿ ಬರ್ತದೆ, 37 ಇಲ್ಲಿ ಬರ್ತದೆ, 55 ಇಲ್ಲಿ ಬರ್ತದೆ. ಸೊ ಅಂದರೆ ಜನರಲಿ ಇದು ಪೊಟ್ಯಾಷಿಯಮು, ಸೊ ಇದು ರುಬಿಡಿಯಮ್, ಇದು ಸೀಸಿಯಮ್ ನಮ್ಗೆ ಗೊತ್ತಿದ್ರೆ ಎಲಿಮೆಂಟ್ ಬರ್ಕೊಂಡ್ಬಿಟ್ರೆ ಭಾಳ ಈಸಿ ಆಗ್ತದೆ. ಸೊ ಈಗ ಏನು ಹೇಳ್ತಾರೆ ಅವರು, Z ವುಡ್ ಹ್ಯಾವ್ ಹೈಯೆಸ್ಟ್ ಅಯನೈಸೇಷನ್ ಪೊಟೆನ್ಷಿಯಲ್. ನೋಡಿ ಡೌನ್ ದ ಗ್ರೂಪ್ ಏನಿದೆ ಅಯನೈಸೇಷನ್ ಎನರ್ಜಿ ಅಥವಾ ಅಯನೈಸೇಷನ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಅಂತ ಹೇಳ್ತೀವಿ, ಡಿಕ್ರೀಸಸ್. ಇದು X, ಇದು Y, ಇದು Z ವುಡ್ ಹ್ಯಾವ್ ಹೈಯೆಸ್ಟ್ ಅಂತಾರೆ. ಸೊ ಇಟ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. Y ವುಡ್ ಹ್ಯಾವ್ ಹೈಯೆಸ್ಟ್ ಅಂತಾರೆ, ಇದು ಕೂಡ ನಾಟ್ ಪಾಸಿಬಲ್, ಯಾಕಂದರೆ X ಈಸ್ ಹೈಯೆಸ್ಟ್. Y would have ionization potential between those of X and Z ಅಂತ ಇದೆ. ಡೆಫಿನೆಟ್ಲಿ Y is between X and Z. ಹೌದಾ? ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಶುಡ್ ಬಿ ಫೋರ್ತ್ ಒನ್, ರೈಟ್? ಸೊ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾರೆ ಅವರು. ನೋಡಿ ದೇರ್ ಅಯೋನೈಸೇಷನ್ ಪೊಟೆನ್ಷಿಯಲ್ ವುಡ್ ಇನ್ಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಅಂತಾರೆ. ರಾಂಗ್ ಇದು. ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್ ಡಿಕ್ರೀಸ್ ಆಗ್ತದೆ, ಇದು ಇನ್ಕ್ರೀಸ್ ಆಗೋದಿಲ್ಲ. ಹೆನ್ಸ್ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್ ವಿಚ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್, ರೈಟ್? ಸೊ ದೀಸ್ ಆರ್ ದಿ ಕ್ವಶನ್ಸ್ ವಿಚ್ ಇಸ್ ಆಸ್ಕ್ಡ್ ಇನ್ ಪ್ರೀವಿಯಸ್ ಇಯರ್ ಆಫ್ ಪಿರಿಯಾಡಿಸಿಟಿ ಚಾಪ್ಟರ್. ಸೊ ಮುಂದಿನ ಚಾಪ್ಟರ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.